ಅನುದಾನ ತಾರತಮ್ಯ ವಿಚಾರ ಸಮರ ಮುಂದುವರೆದಿದೆ. ಸರ್ಕಾರದ ನಡೆಗೆ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಅಧಿವೇಶನದ ವೇಳೆ ಕಾಂಗ್ರೆಸ್ ಶಾಸಕರ ಬಾಯಿ ಮುಚ್ಚಿಸೋಕೆ ಈ ರೀತಿ 50 ಕೋಟಿ ಅನುದಾನ ನೀಡಲಾಗ್ತಾ ಇದೆ ಅಂತ ಬಿಜೆಪಿ ನಾಯಕರು ಆರೋಪವನ್ನು ಮಾಡಿದ್ದಾರೆ. ಇನ್ನು ಕೃಷಿ ಸಚಿವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಯಾರು ಏನಂದ್ರು ಇಲ್ಲಿದೆ ನೋಡಿ. ಕೋಟಿ ಅವ್ರಿಗೂ ಕೊಟ್ಟಿಲ್ಲ. ಇನ್ನು ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಮುಖ್ಯಮಂತ್ರಿಗಳ ವಿರುದ್ಧ ಆಡಳಿತ ಪಕ್ಷದ ಶಾಸಕರು ಹಾದಿಲಿ ಬೀದಿಲಿ ಅವರ ಮರ್ಯಾದೆಯನ್ನು ತೆಗಿತಾ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ಗೌರವವನ್ನು ಕೂಡ ತೆಗಿತಾ ಇದ್ದಾರೆ ಆಡಳಿತ ಪಕ್ಷದ ಶಾಸಕರುಗಳು. ಅಧಿವೇಶನ ಸುಸೂತ್ರವಾಗಿ ಆಗಬೇಕು ಅಂತೇಳಿ ಪಾಪ ಮುಖ್ಯಮಂತ್ರಿಗಳು 50 ಕೋಟಿ ಘೋಷಣೆ ಮಾಡಿದ್ದಾರೆ. 50 ಕೋಟಿ ಅವ್ರು ಜಮಾ ಆಗಿಲ್ಲ, ಶಾಸಕರಿಗೆ ಬಂದಿಲ್ಲ. ಅದು ಇನ್ನೂ ಕೂಡ ಅಭಿವೃದ್ಧಿ ಏನ್ ಮಾಡಬೇಕು ಅಂತ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ. ಇದು ಎಲ್ಲೋ ಒಂದ್ ಕಡೆ ಈಗ ತಪ್ಪಿಸ್ಕೊಳ್ಳೋ ಒಂದು ಕುತಂತ್ರ ಷಡ್ಯಂತ್ರನೂ ಕೂಡ ಇರ್ಬೋದು ಇದರಲ್ಲಿ. ಸರ್, ಈಗ ಕಾಂಗ್ರೆಸ್ ಶಾಸಕರು ಉಲ್ಟಾ ಹೊಡಿತಾರೆ ಅಂತ ಗೊತ್ತಾಯ್ತು. ಬಹಳ ವಿರೋಧ ಬರ್ತಾ ಇದೆ ಅಂತ ಗೊತ್ತಾಯ್ತು. ಯಾಕಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಕಾಂಗ್ರೆಸ್ ಶಾಸಕರಿಗೆ ಅನುದಾನ ಇತ್ತು. ಅವರು ನೆಮ್ಮದಿಯಿಂದ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಇವತ್ತು ಅವ್ರದೇ ಸರ್ಕಾರ ಇದ್ದಾಗ ಬಹಳ ದೊಡ್ಡ ಅಪೇಕ್ಷೆ ಅವರಿಗಿತ್ತು. ಆದರೆ ಈ ಸರ್ಕಾರ ಎಷ್ಟೇ ತೆರಿಗೆ ಹಾಕಿ ಜನರನ್ನ ಸುಲಿಗೆ ಮಾಡಿದ್ರು ಕೂಡ ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಇನ್ನೂ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಅಭಿವೃದ್ಧಿಗೆ ಹಣ ಇಲ್ಲ ಇವ್ರ ಹತ್ರ. ಯಾಕಂದ್ರೆ ಮೊನ್ನೆ ದಿನ ಹೇಳ್ತಾ ಇದ್ದಾರೆ 50 ಕೋಟಿ ಕೊಡ್ತೀವಿ ಅಂತ. ಅಸೆಂಬ್ಲಿನಲ್ಲೇ ಮಾತಾಡಿದ್ರಲ್ಲ, ಕೊಡ್ತೀವಿ. ಲಾಸ್ಟ್ ಬಜೆಟ್ನಲ್ಲೇ ವಿಶೇಷ ಅನುದಾನ 8,000 ಕೋಟಿ ಇಟ್ಟು ಎಲ್ಲ ಶಾಸಕರಿಗೂ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದನ್ನು ಈಗ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಸೆಂಬ್ಲಿ ಬರುತ್ತೆ ಅಂತಾರೆ. 25 ಕೋಟಿ ಕೊಟ್ಟಿದ್ದಾರಲ್ಲ ಅವ್ರಿಗೂ. ತಮಾಷೆ ಅಲ್ಲ. ಅವ್ರ ಹಿಂದೆ BJP ಸರ್ಕಾರ ಮಾಡ್ತಿದ್ದಾಗ ನಮಗೆ ಕೊಟ್ಟೇ ಇರಲಿಲ್ಲ ನಮ್ಮ ಶಾಸಕರುಗಳಿಗೆ. ಈಗ ಅಟ್ಲೀಸ್ಟ್ ನಾವು 25 ಕೋಟಿ, ಕಳೆದ ಬಾರಿ 10 ಕೋಟಿ ಕೊಟ್ಟಾಗ ಪೂರ್ತಿ ಕೊಟ್ಟಿದ್ದೀವಿ ಅವ್ರಿಗೆ. 10 ಕೋಟಿ ಒಟ್ಟಾರೆ ಕೊಟ್ಟಿದ್ದೀವಲ್ಲ ನಾವು. ಯಾವುದು ನಾವು ತಾರತಮ್ಯ